ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ದೇಶಪೂರ್ವಕವಾಗಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಹೆಸರಿನಲ್ಲಿ ದಲಿತ ಸಮುದಾಯವನ್ನು ಒಡೆಯುವ ಹುನ್ನಾರ ಹೆಣೆದಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೆರೆಯ ಆಂಧ್ರಪ್ರದೇಶದಲ್ಲಿ ಒಳಮೀಸಲಾತಿಗಾಗಿ ಮಾಲಮಾದಿಗಳ ನಡುವಿನ ಸಂಘರ್ಷ ಅತಿರೇಕಕ್ಕೆ ತಿರುಗಿದ್ದು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ಬ್ಯಾಕ್ಲಾಗ್ ಹುದ್ದೆಗರನ್ನು ಭರ್ತಿ ಮಾಡಲು ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ. ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ನೀತಿ ಜಾರಿ ಹೋರಾಟವ ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮುದಾಯವನ್ನು ವಂಚಿಸುವ ಹುನ್ನಾರ ರೂಪಿಸಿದ್ದಾರೆ. ದಲಿತರು ಒಂದಾದರೆ ದಲಿತ ಮುಖ್ಯಮಂತ್ರಿಯಾಗುವ ಅವಕಾಶವನ್ನು ತಪ್ಪಿಸುವ ಸಂಚು ಇದರ ಹಿಂದಿದೆ. ಆದ್ದರಿಂದ ಸಮುದಾಯದ ಎಲ್ಲ ಮುಖಂಡರು ಒಂದೆಡೆ ಕುಳಿತು ಪ್ರಬುದ್ಧತೆಯಿಂದ ಚರ್ಚಿಸಿ ತಮ್ಮ ಪಾಲನ್ನು ಸಮಾನವಾಗಿ ಹಂಚಿಕೊಳ್ಳಲು ಮುಂದಾಗಬೇಕೆಂದು ಮನವಿ ಮಾಡಿದರು. ಕಳೆದ 30 ವರ್ಷದ ಹಿಂದೆ ಈ ಒಂದು ಚಳುವಳಿ ಪ್ರಾರಂಭ ಮಾಡಲಿಕ್ಕೆ ಒಂದೇ ಕಾರಣ. ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಪರಿಶಿಷ್ಟ ಜಾತಿ ಪಟ್ಟಿಗಳಿನ ಒಳಮೀಸಲಾತಿ ವಿಚಾರದಲ್ಲಿ ಮಾಲಾ ಮತ್ತು ಮಾದಿಗರ ನಡುವೆ ಅತ್ಯಂತ ಗಂಭೀರ ಸ್ವರೂಪದ ಸಂಘರ್ಷ ನಡೆದಿದೆ. ಅಲ್ಲಿ ಕೊಲೆಗಳಾಗಿದ್ದಾವೆ, ಜಾತಿ ಗುಂಪುಗಳು ಒಡೆದಾಟಗಳಾಗಿದ್ದಾವೆ. ಇದು ಕರ್ನಾಟಕದಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ 101 ಜಾತಿಗಳನ್ನು ಸರ್ವ ಜಾತಿಗಳ ಪರವಾಗಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಜಾತಿ ಜನಾಂಗಗಳನ್ನು ಕೂಡ ಸಮಜಾಯಿಸಿ ಪೂರ್ವಕವಾಗಿ ಎಲ್ಲರ ಮನ ಪರಿವರ್ತನೆ ಮಾಡಿ, ಸರ್ಕಾರದ ಮನ ಪರಿವರ್ತನೆ ಮಾಡಿ, ಪರಿಶಿಷ್ಟ ಜಾತಿ ಪಟ್ಟಿಗಳನ್ನೆಲ್ಲ ಎಲ್ಲ ಒಳಮೀಸಲಾತಿಯನ್ನು ಸಮಾನವಾಗಿ ಹಂಚಿಕೊಡ್ತಕ್ಕಂಥ ಒಂದು ದೊಡ್ಡ ಹೋರಾಟವನ್ನು ಮುನ್ನಡೆಸ್ಕೊಬಂದ್ವಿ. ಆದರೆ ಇವತ್ತು ಒಲೆಮಾದಿಗರ, ಬೋವಿ ಲಂಬಾಣಿಗಳ ಈ ಪರಿಶಿಷ್ಟ ಜಾತಿಗಳ ಸಂಘರ್ಷ ತಾರಕಕ್ಕೇರುತ್ತಿದೆ. ಇದು ಯಾವ ಆತಂಕಕಾರಿ ಬೆಳವಣಿಗೆ ಅಂದರೆ, ಜಾತಿಗಳ ನಡುವೆ ಸಂಘರ್ಷವನ್ನು ಉಂಟಾಗ್ತಾ ಇರೋದಕ್ಕೆ ಕಾರಣ ಈ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾನು ಗುರುತರವಾಗಿ ಆರೋಪ ಮಾಡ್ತಾ ಇದ್ದೇನೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ದಾರೆ, ಇವರನ್ನು ಸಾಮಾಜಿಕ ಅಧಿಕಾರ ದೇವರಾಜರಸು ಬಿಟ್ಟರೆ ಇವರೇನೆ ಅಂತಕ್ಕಂಥ ಒಂದು ಕೆಟ್ಟ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ದೇವರಾಜ ಅರಸಿಗೆ ಇವರಿಗೆ ಸಮಾನರಲ್ಲ ಇವರು. ಇವತ್ತು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು SCP TSP ದುಡ್ಡನ್ನು ದೋಖ ಮಾಡ್ತಾ ಇದ್ದಾರೆ, ಒಳ ಮೀಸಲಾತಿ ವರ್ಗೀಕರಣದಲ್ಲಿ ದೋಖ ಮಾಡ್ತಾ ಇದ್ದಾರೆ, ಬೇಕು ಅಂತಲೇ ರೋಸ್ಟರ್ ಪದ್ಧತಿಯಲ್ಲಿ ದಗ ಮಾಡ್ತಾ ಇದ್ದಾರೆ. ರೋಸ್ಟರ್ ಬಿಂದು ಮಾಡುವಾಗಲೂ ಕೂಡ ದಗ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ, ಈ ಒಲೆಮಾದಿಗ ಸಮಾಜಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ವಾಸ್ತವ ಇಷ್ಟೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಅವರ ಖಜಾನಲ್ಲಿ ಹಣ ಇಲ್ಲ. ಹಣ ಇದ್ರೆ ತಾನೇ ಒಳ ಮೀಸಲಾತಿ ಜಾರಿ ಮಾಡಿ ಬ್ಯಾಗ್ಲಾಗ್ ತುಂಬೋದು. ಹಣ ಇದ್ರೆ ತಾನೇ 56,000 ಹುದ್ದೆಗಳಿಗೆ ಹುದ್ದೆ ತುಂಬೋದು. ಇದಕ್ಕೆ 56,000 ಹುದ್ದೆನೂ ತುಂಬಲ್ಲ, 3 ಲಕ್ಷ ಹುದ್ದೆನೂ ತುಂಬಲ್ಲ, 30,000 ಬ್ಯಾಗ್ಲಾಗೂ ತುಂಬಲ್ಲ. ಇದು ತುಂಬದೇ ಇರಬೇಕಾದ್ರೆ ಈ ಜಾತಿಗಳು ನಿರಂತರ ಸಂಘರ್ಷದಲ್ಲಿ ಕೂತಿರಬೇಕು, ಗುದ್ದಾಡ್ತಾ ಇರಬೇಕು. ತಾವು ಅಧಿಕಾರದಲ್ಲಿ ಆರ್ಥಿಕ ತಜ್ಞ ನಾನು ಅನ್ನಿಸ್ಕೊಂಡು ಇರಬೇಕು. ಇಂಥ ಮೂಲೋತ್ಪಾಟನೆ ಮನೋಭಾವ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕರ್ನಾಟಕದ SC STಗಳನ್ನು, ಒಲೆಮಾದಿಗರನ್ನು, ಬೋವಿ ಲಂಬಾಣಿಗಳನ್ನು ಸಂಘರ್ಷಕ್ಕೆ ಬಿಟ್ಟು ಮಜಾ ಮಾಡ್ತಾ ಇದ್ದಾರೆ. ಇಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧೋರಣೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ. ಒಂದು ಕಡೆ SC ST ನಿರುದ್ಯೋಗಿಗಳು ವಯಸ್ಸಾಗಿ ಹೋಗ್ತಾ ಇದ್ದಾರೆ, ಇನ್ನೊಂದು ಕಡೆ ಸಾಮಾನ್ಯ ವರ್ಗದ ವಿದ್ಯಾವಂತ ನಿರುದ್ಯೋಗಿಗಳು ವಯಸ್ಸಾಗಿ ಹೋಗ್ತಾ ಇದ್ದಾರೆ. 3 ಲಕ್ಷ ಹುದ್ದೆ ಇದ್ದಾವೆ ಕರ್ನಾಟಕದಲ್ಲಿ, ತುಂಬಕ್ಕೆ ಅವರಿಗೆ ನಯಾ ಪೈಸಾ ದುಡ್ಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಇಡೀ ರಾಜ್ಯದ SC STಗಳನ್ನು ಕಚ್ಚಾಡಿಸ್ಲಿಕ್ಕೆ, ಜಾತಿ ಸಂಘರ್ಷ ಉಂಟು ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮರ್ಮಾಘಾತ ಧೋರಣೆಯನ್ನು ಈ ಒಲೆಮಾದಿಗ ಬೋವಿ ಲಂಬಾಣಿ ಸಮಾಜಗಳು ಅರ್ಥ ಮಾಡ್ಕೋಬೇಕು.
ಗೋಷ್ಠಿಯಲ್ಲಿ ಮೈಸೂರು ವಿಭಾಗೀಯ ಸಂಚಾಲಕ ಕೆಎಂ ಅನಿಲ್ಕುಮಾರ್, ಜಿಲ್ಲಾಧ್ಯಕ್ಷ ಬಿ ಆನಂದ್, ಮಹಿಳಾ ಜಿಲ್ಲಾಧ್ಯಕ್ಷೆ ಜಿ ಸುಷ್ಮಿತಾ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸುರೇಶ್ ಕುಮಾರ್, ತಾಲೂಕು ಅಧ್ಯಕ್ಷರಾದ ಮುತ್ತುರಾಜ್, ಗೀತಾ, ಸ್ವಾಮಿ, ವಿಮಲಾ, ನಂದೀಶ್, ಕೆ ಗೀತಾ ಇದ್ದರು.